ಸ್ವಾತಿ, ಒಂದು ಗ್ರೇಟ್ ಆಪರ್ಚುನಿಟಿ ಇದೆ. ಮದುವೆ ಶಾಪಿಂಗು ಅಂತ ಎರಡೂ ಫ್ಯಾಮಿಲಿನ ಒಟ್ಟಿಗೆ ಹಾಕೋದು. ಅವರು ಪದೇ ಪದೇ ಎದುರ ಬದ್ರ ಬರ್ತಾನೆ ಇರಬೇಕು. ಬೇರೆ ಮಾತುಗಳಾಡೋದಕ್ಕೆ ಅವಕಾಶನೇ ಸಿಗಬಾರ್ದು. ಹಾಗೆ ಆದ್ರೆ ಅಂಕಲ್ ಆಂಟಿ ಇಬ್ರು ಒಂದೇ ಕಡೆ ಒಟ್ಟಿಗೆ ಬರಕ್ ಒಪ್ಕೋತಾರ? ಯಾರಾದರೂ ಮೊದಲೇ ಹೇಳ್ತಾರಾ? ಅವ್ರಿಗೆ ಗೊತ್ತಾಗಬಾರ್ದು. ಅಯ್ಯೋ, ಡೇಂಜರ್ ಇದೆ. ಸೂರ್ಯ ಅಂಕಲ್ಗೆ ಏನಾದರೂ ಆರ್ತಿ ಆಂಟಿ ಬಂದಿದ್ದಾರೆ ಅಂತ ಗೊತ್ತಾದ್ರೆ ಅವ್ರು ತಕ್ಷಣ ಅಲ್ಲಿಂದ ಹೊರಟು ಬಿಡ್ತಾರಲ್ವಾ? ಹೊರಡದೆ ಇರೋಕೆ ಲಾಕ್ ಮಾಡಬೇಕು. ಅದು ಕಷ್ಟನೇ. ಅದಕ್ಕೆ ನಾನು ವೆಡ್ಡಿಂಗ್ ಪ್ಲಾನರ್ ಅಂತ ಬುಕ್ ಮಾಡಿದ್ದೀನಿ. ಎರಡೂ ಫ್ಯಾಮಿಲಿಗೂ ಒಬ್ಬನೇ. ಅವನು ಏನು ಮಾಡ್ತಾನೆ ಅಂತಂದರೆ, ಅತ್ತೆ ಮಾವ ಇಬ್ಬರು ಆದಷ್ಟು ಒಟ್ಟಿಗೆ ಇರಬೇಕು, ಹಾಗೆ ನೋಡ್ಕೋತಾನೆ. ಅಯ್ಯೋ ಸೂಪರ್ ಅಣ್ಣ. ಇಬ್ರು ಒಟ್ಟಿಗೆ ಇರಬೇಕು, ಅಲ್ಲಲ್ಲೇ ಇರಬೇಕು, ಮನಸ್ತಾಪಗಳು ತೋರಿಸ್ಕೊಳ್ಳೋಕೆ ಚಾನ್ಸೇ ಇರಬಾರ್ದು. ಕರೆಕ್ಟ್. ಇಬ್ಬರು ನಗ್ನಗ್ತಾ ಇರಬೇಕು. ಆದರೆ ಒಂದು ಚಾಲೆಂಜ್ ಇದೆ. ಏನಂದರೆ, ಮಾವ ನಮ್ಮ ಜೊತೆ ಶಾಪಿಂಗ್ ಹೊರಡೋ ಹಾಗೆ ನೋಡ್ಕೋಬೇಕು ನಾವು. ಆರ್ಯನ್ ನಾನು ಹೇಳ್ತೀನಿ, ಪಪ್ಪನ್ನ ಮನೆಯಲ್ಲಿ ಒಂಟಿಯಾಗಿ ಬಿಡೋದು ಬೇಡ. ಅವ್ರಿಗೆ ಲೋನ್ಲಿ ಫೀಲ್ ಆಗುತ್ತೆ. ಅವರನ್ನು ಕರಿ, ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ. ವೆರಿ ಗುಡ್ ಸ್ವಾತಿ. ಆದರೆ ಯಾವುದೇ ಕಾರಣಕ್ಕೂ ಗಾಯತ್ರಿ ಅಜ್ಜಿ ನಮ್ಮ ಜೊತೆ ಬರಬಾರ್ದು, ಹಾಗೆ ನೋಡ್ಕೋಬೇಕು. ಅವ್ರು ಬಂದರೂ ಪರವಾಗಿಲ್ಲ, ಆ ಕೇಡಿ ಅರ್ಪಿತಾ ಮಾತ್ರ ಬರಲೇಬಾರ್ದು. ನಾಚಿಕೆ ಆಗಲ್ವೇನ್ರಿ ನಿಮಗೆ? ಕದ್ದು ಕೇಳಿಸ್ಕೊತಾ ಇದ್ದೀರಲ್ಲ? ಅಯ್ಯೋ, ನಾನೇನು ಮಾಡಿದೆ? ನಾನು ನನ್ನ ಪಾಡೋಕೆ ಹೋಗ್ತಿದ್ದೆ. ಯಾಕೆ ನೀವಿಬ್ರು ತುಂಬ ಸೀಕ್ರೆಟ್ ಏನಾದರೂ ಮಾತಾಡ್ಕೋತಿದ್ರಾ? ಓಹ್, ಈಗ ಬಂದ್ರ ನೀವು? ಅಂದರೆ ನಾವು ಆಡಿದ ಮಾತೇನು ಕೇಳಿಸ್ಕೊಳ್ಳಿಲ್ಲ ನೀವು? ಅಯ್ಯಯ್ಯೋ, ನಂಗೆ ಯಾಕೆ ಬೇಕು ಅವ್ರಿವ್ರ ಮಾತು? ಯಾಕೆ, ಏನು ಮಾತಾಡ್ಕೋತಿದ್ರಿ ನಿಮ್ಮ ದೇವ್ರು ಕೊಟ್ಟು ತಂಗಿ ಜೊತೆ? ಏನದು ಮನೆ ಹಾಳು ಪ್ಲ್ಯಾನು? ಮನೆ ಹಾಳು ಪ್ಲ್ಯಾನ್ ಮಾಡ್ತಿರೋರು ನೀವು, ಮನೆ ಕೂಡ್ಸೋ ಪ್ಲ್ಯಾನ್ ಮಾಡ್ತಿರೋರು ನಾವು. ನೀವು ಕೇಳಿಸ್ಕೊಂಡ್ರೂ ಪರವಾಗಿಲ್ಲ, ಐ ಡೋಂಟ್ ಕೇರ್. ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನೋ ಮಾಡೇ ಮಾಡ್ತೀನಿ. ಯಾಕೆ ಪೆಚ್ಮೊರೆ ಹಾಕೊಂಡು ಕೂತಿದ್ಯಾ ಮದುವೆ ಮುಂದಿಟ್ಕೊಂಡು? ಎಷ್ಟೊಂದು ಕೆಲಸ ಇದೆ, ಬಾ ಸಹಾಯ ಮಾಡು ಬಾ. ಎಲ್ಲ ನೀವು ನೋಡ್ಕೋತೀರಲ್ಲ ಅಮ್ಮ. ಆದಿಯಿಂದನೇ ತಾನೆ ಅವನು ಮದುವೆ ದಿನ ಡಿವೋರ್ಸ್ ಮಾಡ್ಕೊಳ್ಳೋದಕ್ಕೆ ಕೋರ್ಟಿಗೆ ಹೋಗಕ್ಕೆ ಒಪ್ಕೊಂಡಿದ್ದು. ಅದೇ ದಿನ ಆಗುತ್ತೋ ಇಲ್ವೋ, ಆ ದೇವ್ರಿದ್ದಾನೆ ಬಿಡು. ಡಿವೋರ್ಸ್ ಖಂಡಿತ ಆಗುತ್ತೆ, ಹಾಗಾಗಲಿ ಅಂತಲೇ ನಾನು ಬಯಸೋದು. ಹಣೆ ಬರ್ದಲ್ಲಿ ಆಗಬೇಕು ಅಂತಿದ್ರೆ ಆಗಲಿ ಬಿಡು. ಹಾಗಂತ ಮದುವೆನ ಮುಂದೂಡೋಕ್ಕಾಗತ್ತೇನೆ? ನೀವು ಮಾಡಿಮ್ಮ. ನಿಮ್ಮ ಜೊತೆ ನಿರೋಷ ಆದಿ ಇಬ್ಬರು ಇದ್ದಾರೆ. ಇನ್ನೇನೇ ಆದರೂ ಅವ್ರಿಗೆ ಇಷ್ಟ ಬಂದಿದ್ದು ಅವ್ರು ಕರೆಸೋದು ಅಷ್ಟೇ ತಾನೇ, ನಮ್ದೇನಿದೆ? ಹಾಗಂತ ಅವರಿಬ್ಬರೇ ಬಿಡೋಕ್ಕಾಗತ್ತೇನೆ? ಶಾಪಿಂಗ್ ಮಾಡಬೇಕು, ಎಷ್ಟೊಂದು ಕೆಲಸಗಳಿವೆ. ನಾಳೆಗೆಲ್ಲ ರೆಡಿ ಮಾಡ್ಕೊಬಾ. ನಾನು ಬರಲ್ಲ. ಬರಲ್ಲ ಅಂದರೆ ಹೇಗೆ? ನಾವು ಹೋಗ್ತಿರೋದು ಮೈಸೂರಿಗೆ. ಶಾಪಿಂಗ್ಗೆ ಮೈಸೂರ್ಗ? ನೋಡಿದ್ರಾ, ಅತ್ತೆಗೂ ಬೇಡ ಅನ್ಸಿದೆ. ಅಲ್ಲಿವರೆಗೂ ಹೋಗ್ಬೇಕಾ? ಇಲ್ಲೇ 4-6 ಅಂಗಡಿ ಹುಡುಕಿದ್ರೆ ಎಲ್ಲ ಸಿಗುತ್ತೆ ಅಲ್ವಾ ಅತ್ತೆ? ನೀ ಸ್ವಲ್ಪ ಸುಮ್ಮನೆ ಇರೆ. ಆ ದಿನ ಒಪ್ಕೊಂಡಿರ್ಲಿಲ್ವಾ ಹೋಗೋಣ ಅಂತ? ಆದಿ ಒಪ್ಕೊಂಡ? ಹೌದು ಕಣೆ ಆರ್ತಿ, ನಮ್ಮ ಸೋದರ ಮಾವ ರಾಮರಾವ್ ಇರ್ಲಿಲ್ವಾ, ಅವ್ರ ಮಗ ನಾಗಭೂಷಣ ಹೊಟ್ಟೆ ದಪ್ಪಗಿತ್ತು ನೋಡು. ನೀನು ಹೊಟ್ಟೆ ಡುಂಬಣ ಅಂತಿದ್ಯಲ್ಲ, ಅವ್ರ ಮಗ ಕಣೆ ಕಲ್ಯಾಣ್ ಕುಮಾರ್ ಅಂತ. ಒಂದು ಚಿಕ್ಕ ಹುಡುಗ ಕೆಂಪು ಚಡ್ಡಿ ಹಾಕೊಂಡು ಮದುವೆಲೆಲ್ಲ ಓಡಾಡ್ತಿದ್ದ ನೋಡು. ಅವನಿಗ ಮ್ಯಾರೇಜ್ ಮೇಕರ್ ಆಗಿದ್ದಾನೆ. ಅವಳ ಹತ್ರ ಹೋದ್ರೆ ಮದುವೆಗೆ ಏನೇನು ಬೇಕೋ ಎಲ್ಲ ಸಿಗತ್ತೆ ಕಣೆ. ನಾನು ಬರಲ್ಲಮ್ಮ. ಹೇಗಿದ್ರು ನಾವು ಹೋದ್ರು ಅವ್ರು ಇಷ್ಟ ಬಂದಿದ್ದೇನೆ ತಗೊಳ್ಳೋದು. ಅವ್ರು ಹೋಗಿ ಬರಲಿ ಬಿಡಿ. ಕೇಳಿಸ್ಕೊಂಡ್ರೆ ಅತ್ತೆ ಹೇಳಿದ್ದು ನೀವು ಇಲ್ಲೇ ಇರಿ, ನಾನು ಅದಿತಿ ಹೋಗಿ ಬರ್ತೀವಿ. ಥ್ಯಾಂಕ್ಸ್ ಅತ್ತೆ. ಏನೇ ನೀನು ಇರೋದೊಬ್ಬನ ಮಗ, ಅವ್ನ ಮದ್ವೆಗೆ ನಾವು ಸಂಭ್ರಮ ಪಡೋದು ಬೇಡವಾ? ಅವ್ರವರೇ ಹೋಗ್ಲಿ ಅಂತ ಹೇಳ್ತಿದ್ಯಲ್ಲ, ಅವ್ರಿಗೆ ಯಾವ ಶಾಸ್ತ್ರಕ್ಕೆ ಏನು ತಗೋಬೇಕು ಅಂತ ಏನಾದ್ರು ಗೊತ್ತಾಗತ್ತಾ? ಮದ್ವೆಗೆ ಧಾರೆ ಸೀರೆಗೆ ಕಬ್ಬಣ್ಣ ತಗೊಂಡು ಏನೇ ಮಾಡ್ತೀನಿ ನೀನು? ಧಾರೆಗೆ ಬಿಳಿ ಸೀರೆ, ವಿಳೆದೆಲೆ ಶಾಸ್ತ್ರಕ್ಕೆ ಹಳದಿ ಸೀರೆ, ಕೆಂಪು ಅನ್ಸಿದ್ದು ಕರೆಕ್ಟಾ? ನನಗೆಲ್ಲ ಗೊತ್ತು. ಏನೇ ಗೊತ್ತು ನಿನ್ಗೆ? ಮದುವೆ ಅಂದ್ರೆ ಬರೀ ಪ್ಯಾಂಟ್ ಶರ್ಟ್ ಅಲ್ಲ, ಏನೋ ಹಳದಿ ಕೆಂಪು ಅಂತ ಹೇಳ್ಕೊಂಡು ಎಲ್ಲ ಗೊತ್ತಿರೋ ಥರ ಮಾತಾಡ್ತಾಳೆ. ಆರ್ತಿ, ಅಲ್ಲಿ ಹೋದ್ರೆ ಎಲ್ಲನೂ ಒಂದೇ ಕಡೆ ಸಿಗತ್ತೆ ಕಡೆ, ಮಾಡರ್ನ್ದು. ಹೋಗಿ ಬಂದ್ಬಿಡೋಣ ಕಣೆ. ನನಗೆ ಬಲವಂತ ಮಾಡಿಬಿಡಿಮ್ಮ, ನೀವು ಹೋಗಿ ಬನ್ನಿ. ನೋಡು, ಹಾಗೆಲ್ಲ ಮಾತಾಡ್ಬೋದು ಚಿನ್ನ, ನೀನು ಜಾಣೆ ಅಲ್ವಾ? ನೋಡು, ಆದಿ ಮತ್ತು ಇವಳು ಒಡವೆ ಬಟ್ಟೆ ಎಲ್ಲ ತಗೊಂಡಾಗ ಅದನ್ನು ಮೈ ಮೇಲೆ ಹಾಕ್ಕೊಂಡು ಅವ್ರು ಹೇಗೆ ಕಾಣಿಸ್ತಾರೆ ಅಂತ ನಾವು ನೋಡ್ಬೇಕಲ್ಲನೇ. ಅಮ್ಮ, ಆದಿ ಇರ್ತಾನೆ, ಅವ್ನು ನೋಡಿ ಮೆಚ್ಕೊಂಡ್ರೆ ಸಾಕು. ಕೇಳಿಸ್ಕೊಂಡ್ರೆ ಅತ್ತೆ ಹೇಳಿದ್ದು?
ಯಾಕೆ ಮನ್ಸಿಲ್ದಿರೋನ ಬಾ ಬಾ ಅಂತ ಬಲವಂತ ಮಾಡ್ತಿದ್ದೀರಾ? ಮನ್ಸಿಲ್ದಿರೋರ ಕರ್ಕೊಂಡು ಹೋಗೋದು ಬೇಡ. ಅತ್ತೆ ನೀವು ಆರಾಮಾಗಿ ಇಲ್ಲೇರಿ, ನಾನು ಅದೇ ಹೋಗಿ ಬರ್ತೀವಿ. ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಆರ್ತಿ, ಯಾಕೆ ಶೋಭಾ ಅಷ್ಟೊಂದು ಬಲವಂತ ಮಾಡ್ತೀಯಾ? ನಾನು ಅದನ್ನೇ ಕಣ್ಣು ಕೇಳ್ತಿರೋದು. ಒಂದೇ ಸಮ ಬಲವಂತ ಮಾಡ್ತಿದ್ದಾರೆ. ಅಮ್ಮ ಅವ್ರು ಇಷ್ಟ ಆಗಿದೆ ನಾವು ತೊಗೊಂಬರ್ತಾರೆ ಬಿಡಿ. ಯಾರು ಮಾತಿಗೆ ಬೆಲೆ ಕೊಡೋಲ್ಲ ಈ ಮನೆಯಲ್ಲಿ. ಸುಮ್ಮನೆ ಎಮೋಷನಲ್ ಆಗಬೇಡ ಓಲ್ಡ್ ಮ್ಯಾನ್. ಮದುವೆಯ ಈ ಬಂಧ ಅನುರಾಗದ ಅನುಬಂಧ